ಇವಾಗ ನಾವು ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ಬಾಣಂತಿಯರಿಗಾಗಲಿ ಗರ್ಭಿಣಿಯರಿಗಾಗಲಿ ತುಂಬಾ ಒಳ್ಳೆಯದು ಮತ್ತು ತುಂಬ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ. ಇಲ್ಲಿ ನಾನು 2 ಕಟ್ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಬೆರೆಸ್ಕೊಳ್ಳಿ. ಜೊತೆಗೆ 1 ಕಪ್ಪಷ್ಟು ಬೇಳೆ ತೊಳ್ಕೊಂಡು ಅದಕ್ಕೂ ನೀರು ಹಾಕ್ಕೊಂಡು ಸ್ವಲ್ಪ ಚಿಟಿಕೆ ಅರಿಶಿನ 1 ಸ್ಪೂನ್ ಎಣ್ಣೆ ಬೆರೆಸ್ಕೊಂಡು ಎರಡನ್ನೂ ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ಚಿಕ್ಕ ಡಬ್ಬಿನಲ್ಲಿ ಬೇಳೆನ ಮುಚ್ಚಿಟ್ಕೊಂಡು ಸ್ವಲ್ಪ ಸಪ್ರೇಟಾಗಿರಲಿ ಅಂತ ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ನೀವು ಕುಕ್ಕರ್ ಬಟ್ಲುಗಳನ್ನು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 2 ವಿಷಲ್ ತನಕ ಬೇಳೆ ಮತ್ತು ಸೊಪ್ಪನ್ನು ಬೇಯಿಸ್ಕೊತಾ ಇದ್ದೀನಿ. ಕುಕ್ಕರ್ ಆರಿದ ನಂತರ ಸೊಪ್ಪು ಮತ್ತು ಬೇಳೆನ ಈ ಥರ ಬಸ್ಕೊಳ್ಳಿ. ನಿಮ್ಮ ಹತ್ರ ಯಾವ್ದಾದ್ರು ಜಾಲರಿ ಥರ ಇದ್ದರೆ ಪಾತ್ರೆ ಅದರಿಂದ ಬಸ್ಕೋಬೋದು. ಮೇಲ್ಗಡೆ ಇರೋ ಸೊಪ್ಪು ಮತ್ತು ಬೇಳೆನ ನಾವು ಪಲ್ಯಕ್ಕೆ ಬಳಸ್ಕೊಳ್ಳೋಣ. ಕೆಳಗಡೆ ಸೋಸಿದಂಥ ನೀರಲ್ಲಿ ಸಾರನ್ನು ಮಾಡೋದು. ನಾನಿಲ್ಲಿ ಬೇಳೆ ಮತ್ತು ಸೊಪ್ಪನ್ನು ಒಟ್ಟಿಗೆ ಹಾಕ್ಕೊಂಡೆ. ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನಾನು ನೆನೆಸ್ಕೊಂಡಿದ್ದೆ. ಅದರಿಂದ ಬಂದಂಥ ರಸನ ಬಸ್ದಿಟ್ಕೊಂಡಂತಹ ಬೇಳೆ ಮತ್ತು ಸೊಪ್ಪಿನ ಕಟ್ಟಿಗೆ ಸೇರಿಸ್ಕೊಂಡು 1-2 ನಿಮಿಷದಷ್ಟು ಕುದಿಸ್ಕೊಳ್ಳೋಣ. ನಾನಿಲ್ಲಿ ಪೂರ್ತಿ ಬಸಿದ ನೀರನ್ನ ತೊಗೊಂಡಿಲ್ಲ, ಯಾಕಂದರೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ರುಬ್ಬೋವಾಗ ಮಸಾಲೆ ಜೊತೆ ಸೇರಿಸ್ಕೊಳ್ಳೋಣ ಅಂತ. ಈಗ ಪಲ್ಯ ಮಾಡ್ಕೊಳ್ಳೋದು ಹೇಗೆ ನೋಡೋಣ. ಬಾಣಲೆಗೆ 2 ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ, ಇಂಗು, ಕರಿಬೇವು, 2 ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಸೊಪ್ಪು ಮತ್ತು ಬೇಳೆನ ಈ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿ ತುರಿನ ಸೇರಿಸಿ ಬೆರೆಸ್ಕೊಂಡ್ರೆ ಇವಾಗ ಪಲ್ಯ ರೆಡಿ ಇದೆ. ಈ ಕಡೆ ಹುಣಸೆಹಣ್ಣು ಸೇರಿಸಿಟ್ಟಂಥ ಬಸಿದ ನೀರು ಜೊತೆ 1.5 ಸ್ಪೂನಷ್ಟು ಸಾರಿನ ಪುಡಿ ಬೆರೆಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಈ ಟೈಮಲ್ಲಿ ಮಧ್ಯದಲ್ಲಿ ನಾವು ಹೋಗಿ ಮಸಾಲೆ ಮಾಡೋದು ಹೇಗೆ ಅಂತ ನೋಡೋಣ. ಮಿಕ್ಸಿನಲ್ಲಿ 1.5 ಸ್ಪೂನ್ ಗಸಗಸೆ, 1 ಸ್ಪೂನಷ್ಟು ಕಲ್ಲುಪ್ಪು, 2 ಸ್ಪೂನ್ ಜೀರಿಗೆ, 4 ಸ್ಪೂನ್ ಕಾಯಿ ತುರಿ ಮತ್ತು ಪಲ್ಯ ಮಾಡ್ಕೊಂಡಿದ್ವಲ್ಲ ಅದನ್ನು 2 ಸ್ಪೂನಷ್ಟು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ರುಬ್ಕೊಳ್ಳುವಾಗ ಈರುಳ್ಳಿ ಕೂಡ ಸೇರಿಸ್ಕೋಬೋದು. ರುಬ್ಬಿದಂಥ ಮಸಾಲೆನ ಕುದೀತಾ ಇರೋ ಸಾರಿನಲ್ಲಿ ಮಿಕ್ಸ್ ಮಾಡಿ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಇದಕ್ಕೆ ಒಂದು ತುಪ್ಪದ ಜೀರಿಗೆ ಮತ್ತು ಇಂಗಿನ ಒಗ್ಗರಣೆ ಕೊಟ್ಟರೆ ಘಮ ಘಮ ಅನ್ನೋ ಸಬ್ಬಸಿಗೆ ಸೊಪ್ಪಿನ ಬಸ್ಸಾರು ರೆಡಿ ಆಗುತ್ತೆ.